ಬದುಕೋಕೆ ನಿಮ್ಮ ಹತ್ರ ಹಣ ಇದ್ರೆ ಸಾಕು. ನಿಮ್ಮ ಕೆಟ್ಟ ಕೆಲಸ, ನಿಮ್ಮ ಅನಕ್ಷರತೆ, ನಿಮ್ಮ ಕೆಟ್ಟ ವ್ಯವಹಾರ ಎಲ್ಲಾನು ಕ್ಷಮಿಸ್ಬಿಡ್ತಾರೆ. ಇದು ಕಲಿಯುಗ. ಇಲ್ಲಿ ಕೆಟ್ಟವ್ರ ಜೊತೆ ಕೆಟ್ಟದ್ದು ನಡೆಯುತ್ತೋ ಇಲ್ವೋ, ಆದ್ರೆ ಒಳ್ಳೆಯವ್ರ ಜೊತೆ ಕೆಟ್ಟದ್ದು ಖಂಡಿತ ನಡೆಯುತ್ತೆ. ನಿಮ್ಮ ಮುಖದಿಂದ ನಿಮ್ಮ ನಗುವನ್ನ ಕಿತ್ಕೊಳ್ಳುವಷ್ಟು ಯಾರಿಗೂ ಮಹತ್ವಪೂರ್ಣತೆ ಕೊಡಬೇಡಿ. ನಿಮ್ಮ ಜೀವನದ ಸಮಸ್ಯೆಗಳನ್ನ ಯಾರ ಹತ್ರನೂ ಹೇಳ್ಬೇಡಿ. ಯಾಕೆಂದ್ರೆ 80% ಜನಕ್ಕೆ ಅದರಿಂದ ಪ್ರಯೋಜನ ಇಲ್ಲ, ಹಾಗೆ 20% ಜನ ಅದನ್ನ ನೋಡಿ ಖುಷಿ ಪಡ್ತಾರೆ. ನಿಮ್ಮ ಜೀವನದಲ್ಲಿ ಈ ಸಮಸ್ಯೆ ಇದೆ ಅಂತ ಶ್ರೀ ಕೃಷ್ಣ ಹೇಳ್ತಾರೆ. ಕೆಲವು ಜನ ನಿಮ್ಮವರಾಗೆ ನಟನೆ ಮಾಡ್ತಾರೆ, ಆದ್ರೆ ಸಮಯ ಬಂದಾಗ ಅವ್ರೇನು ಅಂತ ಗೊತ್ತಾಗೋಗುತ್ತೆ. ಯಾವ ವ್ಯಕ್ತಿ ಅಳ್ತಾ ಅಳ್ತಾ ಹೇಳ್ತಾನೋ ಅವನು ಸತ್ಯನ ಹೇಳ್ತಿರ್ತಾನೆ. ಯಾಕೆಂದ್ರೆ ಕೋಪ ಮತ್ತೆ ದುಃಖ ಸತ್ಯವನ್ನ ಹೇಳೋಕೆ ಪ್ರೇರೇಪಿಸುತ್ತೆ, ನಿಜ ಹೇಳೋದಕ್ಕೆ ವಿವಶನಾಗಿ ಮಾಡುತ್ತೆ. ಯಾವ ವ್ಯಕ್ತಿ ನಿಮ್ಮನ್ನ ಹೊಗಳ್ತಾನೋ, ಯಾವ ವ್ಯಕ್ತಿ ನಿಮ್ಮನ್ನ ಮುದ್ದಾಗಿ ಮಾತಾಡಿಸ್ತಾನೋ ಅವನನ್ನ ಯಾವತ್ತೂ ನಂಬೇಡಿ. ಯಾಕೆಂದ್ರೆ ಅವರು ನಿಮ್ಮ ಬಗ್ಗೆ ಒಳ್ಳೇದನ್ನ ಬಯಸೋರಲ್ಲ. ಯಾರಿಂದನೂ ಹೆಚ್ಚು ನಿರೀಕ್ಷೆ ಮಾಡಬೇಡಿ. ಯಾಕೆಂದ್ರೆ ಎಷ್ಟು ಹೆಚ್ಚು ಬಾಂಧವ್ಯ ಇರುತ್ತೋ ಅಷ್ಟೇ ಹೆಚ್ಚು ಗಾಯ ಆಗುತ್ತೆ. ಕನ್ನಡಿ ಮತ್ತೆ ಸಂಬಂಧ ಎರಡೂ ಸೂಕ್ಷ್ಮವಾಗಿರುತ್ತೆ, ಆದ್ರೆ ಎರಡರಲ್ಲೂ ವ್ಯತ್ಯಾಸ ಏನು ಅಂದ್ರೆ ಕನ್ನಡಿ ತಿಳಿದೇ ಒಡೆದೋಗುತ್ತೆ, ಆದ್ರೆ ಸಂಬಂಧಗಳು ತಪ್ಪು ತಿಳುವಳಿಕೆಯಿಂದ. ಸುಖಾನ ಮಾರೋದಕ್ಕಾಗಲ್ಲ, ಹಾಗೆ ದುಃಖನ ಖರೀದಿ ಮಾಡೋಕ್ಕೂ ಕೂಡ ಆಗಲ್ಲ. ಕೆಲವು ಸರಿ ಆ ವ್ಯಕ್ತಿ ಕೂಡ ನಿಮ್ಮನ್ನ ಅಳಿಸ್ತಾನೆ. ಅವನ ಸುಖಕ್ಕಾಗಿ ನೀವು ಏನೇನೆಲ್ಲ ಮಾಡೋದಕ್ಕೆ ತಯಾರಾಗಿರ್ತೀರಿ. ಮುಖದ ಬಣ್ಣ ನೋಡಿ ಸ್ನೇಹಿತರನ್ನ ಮಾಡ್ಕೋಬೇಡಿ. ಯಾಕೆಂದ್ರೆ ದೇಹದ ಕಪ್ಪು ನಡೆಯುತ್ತೆ, ಆದ್ರೆ ಮನಸ್ಸಿನ ಕಪ್ಪಲ್ಲ. ನೀವು ಎಷ್ಟು ಜನಗಳ ಮೇಲೆ ಭರವಸೆ ಇಟ್ಟಿದ್ದೀರಿ ಅನ್ನೋದು ವ್ಯತ್ಯಾಸ ಬೀಳಲ್ಲ, ಆದ್ರೆ ನಿಮ್ಮ ಮೇಲೆ ನೀವು ಎಷ್ಟು ಭರವಸೆ ಇಟ್ಟಿದ್ದೀರಿ ಅನ್ನೋದು ಖಂಡಿತ ವ್ಯತ್ಯಾಸ ಬೀಳುತ್ತೆ. ಕೆಲವು ಜನರನ್ನ ಎಷ್ಟು ನೀವು ನಿಮ್ಮವರಾಗಿಸ್ಕೊಳ್ಳೋಕ್ ಪ್ರಯತ್ನ ಪಟ್ಟರು ಅವರು ಸಾಬೀತು ಮಾಡೇ ಬಿಡ್ತಾರೆ ನಮ್ಮವರಾಗಕ್ಕೆ ಅವ್ರು ಎಂದು ಸಾಧ್ಯ ಇಲ್ಲ ಅಂತ. ಸಮಯ ಇದ್ದಾಗ್ಲೇ ನಮ್ಮಲ್ಲಿ ಬದಲಾವಣೆ ತರೋದು ಒಳ್ಳೇದು. ಯಾಕೆಂದ್ರೆ ಸಮಯ ಬದಲಾದ್ರೆ ನಮ್ಮ ಕೈಲಿ ಏನು ಕಿತ್ಕೊಳಕ್ಕಾಗಲ್ಲ. ಸಮಯದ ಚಕ್ರ ಹೀಗೆ ಇರುತ್ತೆ ಫ್ರೆಂಡ್ಸ್, ಒಂದು ಒಳ್ಳೆ ಸಮಯ ಹಾಗೆ ಒಂದು ಕೆಟ್ಟ ಸಮಯ. ನಾವು ಒಳ್ಳೆ ಸಮಯದಲ್ಲಿ ಭಗವಂತನಿಗೆ ಧನ್ಯವಾದ ಹೇಳೋದನ್ನೇ ಮರ್ತು ಬಿಡ್ತೀವಿ, ಹಾಗೆ ಕೆಟ್ಟ ಸಮಯದಲ್ಲಿ ಭಗವಂತನಿಗೆ ಯಾವಾಗ್ಲೂ ನಿಂದನೆಯನ್ನ ಮಾಡ್ತಿರ್ತೀವಿ. ಯಾವತ್ತೂ ನಾವು ಭಗವಂತನಿಗೆ ಒಳ್ಳೆಯ ಸಮಯದಲ್ಲಿ ಧನ್ಯವಾದ ಹೇಳೋದನ್ನ ಕಲಿಬೇಕು, ಹಾಗೆ ಕೆಟ್ಟ ಸಮಯದಲ್ಲಿ ಕೃತಜ್ಞರಾಗಿರ್ಬೇಕು. ಯಾಕೆಂದ್ರೆ ನಮಗೆ ಇದಕ್ಕಿಂತ ಕೆಟ್ಟದಾಗ್ಲಿಲ್ವಲ್ಲ ಅಂತ. ನಿಮಗೆ ಈ ಚಾನಲ್ನಲ್ಲಿ ಇದನ್ನೇ ಕಲಿಯೋಕೆ ಸಿಗೋದು. ನಿಮಗೆ ಸಿಕ್ಕಿರೋ ಪ್ರತಿಯೊಂದು ಕ್ಷಣನೂ ಅನುಭವಿಸಿ. ಯಾಕೆಂದ್ರೆ ಸಣ್ಣ ಸಣ್ಣ ಪರಿಸ್ಥಿತಿಯನ್ನ ಎದುರಿಸಿನೇ ನೀವು ದೊಡ್ಡ ಪರಿಸ್ಥಿತಿಗಳನ್ನ ಎದುರಿಸೋದನ್ನ ಕಲಿಯೋದು. ಸಣ್ಣ ಸಣ್ಣ ಪರಿಸ್ಥಿತಿಗೆ ಹೆದರಿದ್ರೆ ಹೇಗೆ, ಒಳ್ಳೆಯ ವಿಚಾರದೊಂದಿಗೆ ಸಮಸ್ಯೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಯೋಚಿಸಿ, ಮತ್ತೆ ಯೋಜನೆಗಳನ್ನ ರೂಪಿಸಿ. ಕೆಟ್ಟ ಸಮಯಗಳೇ ನಿಮ್ಮ ದೃಢತೆಯ ಪರೀಕ್ಷೆ. ಶ್ರೀಕೃಷ್ಣ ಹೇಳ್ತಾರೆ, ಒಬ್ಬ ಮನುಷ್ಯನನ್ನ ಕಳೆದುಕೊಂಡು ಮುಂದೆ ಏನೋ ಹೋಗ್ಬೋದು, ಆದ್ರೆ ಆ ಮನುಷ್ಯನ ಸ್ಥಾನವನ್ನ 1000 ಜನ ಬಂದ್ರು ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾರು ತಾಳ್ಮೆಯಿಂದ ಕಾಯ್ತಾರೋ ಅವ್ರ ಬಳಿ ಎಲ್ಲ ವಸ್ತು ಯಾವುದಾದ್ರೂ ಒಂದು ಮೂಲದಿಂದ ತಲುಪುತ್ತೆ. ಕೇವಲ ಒಳ್ಳೆ ಸಮಯನ ನಂಬ್ಕೊಂಡು ಕೂತ್ಕೋಬೇಡಿ. ಅದೃಷ್ಟವಂತನ ಕೈ ಖಾಲಿ ಆಗ್ಬೋದು, ಆದ್ರೆ ಶ್ರಮ ಪಡೋ ವ್ಯಕ್ತಿಯ ಕೈ ಎಂದಿಗೂ ಖಾಲಿ ಆಗೋಕ್ ಸಾಧ್ಯನೇ ಇಲ್ಲ. ನಿಮ್ಮನ್ನ ನೀವು ಕಡಿಮೆ ಅಂತ ಯಾವತ್ತೂ ಭಾವಿಸ್ಬೇಡಿ. ನಿಮ್ಮ ಜಾಗನ ಈ ಜಗತ್ತಲ್ಲಿ ಯಾರು ತುಂಬೋದಕ್ಕೆ ಸಾಧ್ಯನೇ ಇಲ್ಲ.